everyone, this is Sai. Welcome to Maths with Sai YouTube channel. ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ನ ಒನ್ ಆಫ್ ದ ಮೋಸ್ಟ್ ಹಾಟ್ ಟಾಪಿಕ್ ಪ್ರಾಫಿಟ್ ಅಂಡ್ ಲಾಸ್ ಏನಿದೆ ಅದರಲ್ಲಿ ಈ ತರದ ಪ್ರಶ್ನೆಗಳು ಸುಮಾರು ಕೇಳ್ತಾನೆ ಇದ್ದಾರೆ. 48 ಕ್ವಶನ್ ಅಲ್ಲಿ 8 ರಿಂದ 10 ಕ್ವಶನ್ ಇದೇ ತರ ಕ್ವಶನ್ಸ್ ಕೇಳಿದ್ದಾರೆ ಗ್ರಾಜುಯೇಟ್ ಲೆವೆಲ್ ಅಲ್ಲಿ. ಸೊ ನಾವೆಲ್ಲರೂ ಸಮೇತ ಈ ತರ ಕ್ವಶನ್ಸ್ ಬಿಡಬಾರದು. ಸೊ ಇದು ಮೋಸ್ಟ್ ಕ್ಯಾಲ್ಕುಲೇಟಿವ್ ಕ್ವಶನ್ ಇರಲಿ, ಇದನ್ನ ವಿತಿನ್ 2 to 3 ಸೆಕೆಂಡ್ಸ್ ಅಲ್ಲಿ ನಾವು ಮಾಡಬಹುದು. ಕಾನ್ಸೆಪ್ಟ್ ಗೊತ್ತಿದ್ರೆ ಮಾಡಬಹುದು. ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಮತ್ತು ಒಂದು 6 to 7 ಕ್ವಶನ್ಸ್ ಅನ್ನು ಸಮೇತ ನಾವು ಬಿಡಿಸೋಣ. ಕ್ಲಿಯರ್? ಸೊ ಯಾವುದೇ ಒಂದು ಟಫ್ ಕ್ವಶನ್ ಬರಲಿ ನೀವು ಕಮೆಂಟ್ ರೂಪದಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ಮಾಡ್ಕೊಡ್ತೀನಿ. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವು ಎಲ್ಲಾ ಪ್ರಾಫಿಟ್ ಅಂಡ್ ಲಾಸ್ ಕ್ವಶನ್ಸ್ ಮಾಡಿಸಿದ್ವಿ. ಈ ಕ್ವಶನ್ಸ್ ಸಮೇತ ನಾವು ಮಾಡಿಸಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಮಾಡಿಸಿಲ್ಲ. ಬಿಕಾಸ್ ನೋಡಿ, 2017ರಲ್ಲಿ CDS ಅಲ್ಲಿ ಕೇಳಿದ್ರು, 2020-21ರಲ್ಲಿ CGL ಕೇಳಿದ್ರು, ಯಾವಾಗಲೂ ಸಮೇತ ರೈಲ್ವೇದಲ್ಲಿ ಕೇಳಿಲ್ಲ. ಸೊ ಹೊಸ ಟೈಪ್ ಆಫ್ ಕ್ವಶನ್ಸ್ ಇವು. ಸೊ ಇದನ್ನು ನಾವು ಸ್ಕಿಪ್ ಮಾಡಬಾರ್ದು. ಕ್ಲಿಯರ್? ಸೊ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ನಾವು ಕಾನ್ಸೆಪ್ಟ್ ಎಲ್ಲನೂ ಗೊತ್ತು, ಮಾಡೋ ವಿಧಾನ ನಮಗೆ ಗೊತ್ತಿಲ್ಲ. ಕ್ಲಿಯರ್? ನೋಡಿ, ಕಾನ್ಸೆಪ್ಟ್ ಏನಂದ್ರೆ CP ಏನಿದೆ, CP 100 ಅಲ್ಲಿ ಇದೆ ಅನ್ಕೊಳ್ಳಿ, SP ಅಂಡ್ MP. ಸೊ ಮಾರ್ಕ್ಸ್ ಅಪ್ ಅಂದ್ರೆ ಅದೆಲ್ಲಿಗೆ ಹೋಗುತ್ತೆ? MP ಗೆ ಹೋಗುತ್ತೆ. ಅಂದ್ರೆ 30% ಮಾರ್ಕ್ಸ್ ಅಪ್ ಅನ್ಕೊಳ್ಳಿ. ಸೊ ಎಲ್ಲಿಗೆ ಹೋಗುತ್ತೆ? 130% ಏನಾಯ್ತು? MP ಆಯ್ತು. ಕ್ಲಿಯರ್? ಸೊ 20% ಪ್ರಾಫಿಟ್ ಅನ್ಕೊಳ್ಳಿ. ಸೊ ಇದೆಲ್ಲ ಬರುತ್ತೆ SP ಗೆ ಬರುತ್ತೆ. ಕ್ಲಿಯರ್? ಇದೆಲ್ಲ ಸಮೇತ ನಾವು ಹೇಳಿದ್ವಿ ಆಲ್ರೆಡಿ. ಕ್ಲಿಯರ್? ಸೊ ಆದ್ಮೇಲೆ 15% ಆರ್ 20% ಡಿಸ್ಕೌಂಟ್ ಅನ್ಕೊಳ್ಳಿ. ಸೊ 130ಗೆ 20% ಎಷ್ಟು? 26. ಅಂದ್ರೆ 130 26 ಹೋದ್ರೆ ಎಷ್ಟು? 104. ಇದು ಸಮೇತ ಎಲ್ಲಿಗೆ ಬರುತ್ತೆ? SP ಗೆ ಬರುತ್ತೆ. ಅಂದ್ರೆ CP ಇಂದ ಪ್ರಾಫಿಟ್ ಏನೇ ಆಗಲಿ ಯಾವುದಕ್ಕೆ ಹೋಗುತ್ತೆ? ಸೆಲ್ಲಿಂಗ್ ಪ್ರೈಸ್ಗೆ ಹೋಗುತ್ತೆ. ಮೊದಲನೇ ಪಾಯಿಂಟು. ಕ್ಲಿಯರ್? ಸೊ ಡಿಸ್ಕೌಂಟ್ ಎಲ್ಲಿಂದ ಬರುತ್ತೆ? MP ಇಂದ ಬರುತ್ತೆ. MP ಇಂದ ಡಿಸ್ಕೌಂಟ್ ಏನೇ ಆಗಲಿ ಎಲ್ಲಿಗೆ ಹೋಗುತ್ತೆ? SP ಗೆ ಹೋಗುತ್ತೆ. ಕ್ಲಿಯರ್? ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾಡೋ ವಿಧಾನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ಲಿಯರ್? ಸೊ ನೋಡಿ, ಸ್ಟಾರ್ಟ್ ಮಾಡೋಣ ಬನ್ನಿ. ದೊಡ್ಡ ಕ್ವಶನ್ ಇದೆ, ಓನ್ಲಿ 7 to 8% ಮಾತ್ರ ಮಾಡಿದ್ದಾರೆ. ಸೊ ಈ ವಿಡಿಯೋ ಆದಮೇಲೆ ನಮ್ಮ ಕರ್ನಾಟಕ ಆಸ್ಪಿರೆಂಟ್ಸ್ ಯಾರೆಲ್ಲ ನೋಡ್ತಿದ್ರು ಅವರೆಲ್ಲರೂ ಸಮೇತ ಈ ಒಂದು ಕ್ವಶನ್ ಸಿಂಪಲ್ ಆಗಿ ಮಾಡಿಬಿಡ್ತೀರ, ಇದು ನನ್ನ ಗ್ಯಾರಂಟಿ. ಕ್ಲಿಯರ್? ನೋಡಿ, ಡೀಲರ್ ಬೈಸ್ 2 ಆರ್ಟಿಕಲ್ಸ್ X and Y ಫಾರ್ ₹1000 each. He marks each of them at the same price. He sells X by giving 2 successive discounts of 15% and 30% and still earns ₹337 as profit. If he sells Y at a single discount of 49%, then what is the profit percentage on Y ಅಂತ ಕೇಳಿದ್ದಾರೆ. ಒಬ್ಬ ವ್ಯಾಪಾರಿ ಇದ್ದಾನೆ, X ಮತ್ತು Y ಎಂಬ ಎರಡು ವಸ್ತುಗಳನ್ನು ತಲಾ 1000ಕ್ಕೆ ಖರೀದಿಸ್ತಾನೆ. ಅಂದ್ರೆ X Y ಕ್ಲಿಯರ್, ಎರಡು ವಸ್ತುಗಳಿದೆ, ತಲಾ ಎಷ್ಟಕ್ಕೆ? ₹1000. ಅಂದ್ರೆ ಇದೇನು? CP. ಕ್ಲಿಯರ್? ಅದಾದ್ಮೇಲೆ ಅವುಗಳಿಗೆ ಒಂದೇ ಮಾರ್ಕ್ ಬೆಲೆ ನಿಗದಿಪಡಿಸುತ್ತಾನೆ. ಅಂದ್ರೆ Xಗೆ ಎಷ್ಟು ಮಾರ್ಕ್ಸ್ ಅಪ್ ಮಾಡ್ತಾರೋ Yಗೂ ಸಮೇತ ಅಷ್ಟೇ ಮಾರ್ಕ್ಸ್ ಅಪ್ ಮಾಡ್ತಾರೆ. ಇಷ್ಟು ಮುಗೀತು. ನೆಕ್ಸ್ಟ್ ಪಾಯಿಂಟ್, ಈ ಸೆಲ್ಸ್ X by giving 2 successive discounts of 15% and 30% and still earns ₹337 as profit. ಅಂದ್ರೆ ನೋಡಿ, X ಅನ್ನು 15% ಮತ್ತು 30% ಕ್ರಮಬದ್ಧ ರಿಯಾಯಿತಿಗಳೊಂದಿಗೆ ಮಾರಿದರು 337 ಲಾಭ ಗಳಿಸುತ್ತಾನೆ. ಅಂದ್ರೆ ನೋಡಿ, ಇದರಲ್ಲಿ ಡಿಸ್ಕೌಂಟ್ 15% ಮತ್ತೆ 30%ಗೆ ಮಾರಾಟ ಮಾಡಿದ್ರು ಸಮೇತ ಡಿಸ್ಕೌಂಟ್ ಕೊಟ್ಟು ಅವ್ರಿಗೆ ಇನ್ನೂ ಏನೋ ಲಾಭ? ₹337 ಲಾಭ. ಕ್ಲಿಯರ್? ಸೊ ಇಲ್ಲಿ ನೋಡಿ, ನಮಗೆ SP ಅಂದ್ರೆ ಏನು ಮೊದಲು ಅದು ತಿಳ್ಕೊಳ್ಳೋಣ. SP ಅಂದ್ರೆ ಏನು? CP ಪ್ಲಸ್ ಪ್ರಾಫಿಟ್ ಆರ್ CP ಮೈನಸ್ ಲಾಸ್. ಕ್ಲಿಯರ್? ಸೊ ನೋಡಿ, ಇನ್ನೂ ಎಷ್ಟು? ₹337. ಅಂದ್ರೆ ಇನ್ನೂ ₹337 ಲಾಭ ತಗೊಂಡಿದ್ದಾರೆ. ಕ್ಲಿಯರ್? ಸೊ ಇವ್ರದ್ದು ಮಾರ್ಕ್ಸ್ ಅಪ್ ಸೇಮು, ಇವ್ರದ್ದು ಸಮೇತ ಸೇಮ್. ಹಾಗಾದ್ರೆ X ಎಷ್ಟಾಯಿತು? 1000 CP ಇತ್ತು, ಪ್ರಾಫಿಟ್ 337 ಆಯಿತು. ಹಾಗಾದ್ರೆ SP ಎಷ್ಟಾಗುತ್ತೆ? ₹1337. ಕ್ಲಿಯರ್? ₹1337. ಕ್ಲಿಯರ್? ಸೊ ಡಿಸ್ಕೌಂಟ್ಸ್ ಯಾವುದಿಂದ ಬರುತ್ತೆ? MP ಇಂದ ಬರುತ್ತೆ. ಅಂದ್ರೆ MP ಇಂಟು 15/100 ಅನ್ಕೊಳ್ಳಿ. ಇನ್ನು ಉಳಿದಿರೋದೆಷ್ಟು? 85/20. ಅಂದ್ರೆ 17/20 ಇಂಟು 30% ಅಂದ್ರೆ ಏನಪ್ಪ? 3/10. ಅಂದ್ರೆ 10ನಲ್ಲಿ 3 ಹೋದ್ರೆ ಎಷ್ಟು? ಉಳಿದಿರೋದು 7/10. ಇಷ್ಟು ಡಿಸ್ಕೌಂಟ್ ಕೊಟ್ಟಿದ ನಂತರ
ಎಸ್ ಪಿ ಹತ್ರ ಈಗ ಎಷ್ಟಿದೆ 1337 ರೂಪಾಯಿ. ಅರ್ಥ ಆಯ್ತಲ್ವಾ? ಆಯ್ತು. ಸೊ ಹಾಗಾದ್ರೆ ನಾವು ಎಸ್ ಪಿನ ಫೈಂಡ್ ಔಟ್ ಮಾಡಬೇಕು ಕಂಪ್ಲೀಟಾಗಿ. ಇಷ್ಟು ಡಿಸ್ಕೌಂಟ್ ಕೊಟ್ಟ ಮೇಲೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? 100ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಎಂ ಪಿ ಇಂಟು 17/20 ಇಂಟು 7/10 ಈಸ್ ಈಕ್ವಲ್ ಟು 1337 ಆಯಿತು. ಕ್ಲಿಯರ್? ಸೊ ಇದು ಮೇಲ್ಗಡೆ ಬಂದರೆ ಏನಾಗುತ್ತೆ? 20 ಇಂಟು 10 ಆಗುತ್ತೆ. ಇದೇನಾಗುತ್ತೆ? 17 ಇಂಟು 7 ಆಗುತ್ತೆ. ಇದು ಎಕ್ಸ್ಗೂ ಬರುತ್ತೆ, ವೈಗೂ ಬರುತ್ತೆ. ಕ್ಲಿಯರ್? ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾದಾಯಿತು, ಎಕ್ಸ್ದಾಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕು? ವೈದು. ಇಫ್ ಈ ಸೇಲ್ಸ್ ಅಂದರೆ ವೈಯನ್ನು 49% ರಿಯಾಯಿತಿಯಲ್ಲಿ ಮಾರಿದರೆ, ಇದಾದಮೇಲೂ ಸಮೇತ ವೈಗೆ ಮತ್ತೆ 49% ರಿಯಾಯಿತಿ ಅಂದರೆ ಇನ್ನು ಉಳಿದಿರೋದೆಷ್ಟು? 51%ಗೆ ಮಾರಾಟ ಮಾಡಿದರೆ ವೈ ಮೇಲೆ ಲಾಭ ಶೇಕಡವಾರು ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ. ಸೊ ಇಷ್ಟು ಮಾಡ್ಕೋಬೇಕು ನಾವು. ಕ್ಲಿಯರ್? ನೋಡಿ, ಇಷ್ಟೇನಾಗುತ್ತೆ? ಎಕ್ಸ್ಗೂ ವೈಗೂ ಬರುತ್ತೆ. ತದನಂತರ ಅವನು ಏನು ಮಾಡ್ತಾನೆ? 49% ಡಿಸ್ಕೌಂಟ್ ಕೊಡ್ತಾನೆ. ಹಾಗಾದರೆ ಇನ್ನು ಉಳಿದಿರೋದೇನು? 51%ಗೆ ಸೇಲ್ ಮಾಡ್ತಾನೆ. ಕ್ಲಿಯರ್? ಸಿ ಪಿ ಸೇಮ್ ಆಯಿತು. ಎಸ್ ಪಿ ಸೇಮ್ ಇತ್ತು, ಬಟ್ ಮತ್ತೆ ಇವನೇನು ಮಾಡಿದ್ದಾನೆ? 49%ಗೆ ಜಾಸ್ತಿ ಮಾರಾಟ ಮಾಡ್ತಾನೆ, ರಿಯಾಯಿತಿ ಕೊಡ್ತಾನೆ. ಈಗ ಫೈಂಡ್ ಔಟ್ ಮಾಡೋಣ. 1 3 ಇದೇನಿದು? ಎಸ್ ಪಿ ಆಫ್ ವೈ. ಕ್ಲಿಯರ್? ಇಲ್ಲಿವರೆಗೂ ಏನು? ಎಸ್ ಪಿ ಆಫ್ ಎಕ್ಸ್. ಸೊ ಫಸ್ಟ್ ಕ್ವಶನ್ ನಾನು ಟೈಮ್ ತಗೊಳ್ತೀನಿ, ಬಿಕಾಸ್ ನಾನೆಲ್ಲ ಬರ್ಕೋಬೇಕಲ್ವಾ, ನನಗೆ ತಿಳಿಸ್ಕೊಡ್ತಾ ಏನಾಗಿ ನನಗೆ ಟೈಮ್ ಬೇಕಾಗುತ್ತೆ. ಸೊ ಎರಡನೇ ಕ್ವಶನ್, ಮೂರನೇ ಕ್ವಶನ್ ಇದಕ್ಕಿಂತ ಸ್ಪೀಡಾಗಿ ಡೈರೆಕ್ಟಾಗಿ ನಿಮಗೆ ಸೊಲ್ಯೂಷನ್ ಬರುತ್ತೆ. ಕ್ಲಿಯರ್? ಸೊ ಮೂರನೇ ಹೋಯಿತು. ಅದಾದಮೇಲೆ 7 1 7 63 ಮೀನ್ಸ್ 9 7 1 191 ಆಯಿತು. ಕ್ಲಿಯರ್? ಸೊ 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಇದೇನಾಯಿತು? 191 ಇಂಟು 2 ಇಂಟು 3 ಎಷ್ಟು? 6. 191 ಇಂಟು 2 ಇಂಟು 3 ಎಷ್ಟು? 6 ಮಾಡೋಣ ಡೈರೆಕ್ಟ್. 6 1 6 6 9 54 5 ಕ್ಯಾರಿ. ಇದೆಷ್ಟಾಯಿತು? 11 ಆಯಿತು. 1146 ಆಯಿತು. ಯಾವುದು? ಎಸ್ ಪಿ ಆಫ್ ವೈ. ನಮ್ಮ ಹತ್ರ ಮೊದಲು ಎಷ್ಟಿತ್ತು? ಮೊದಲು 1000 ರೂಪಾಯಿ ಇತ್ತು ಅಲ್ವೇನಪ್ಪ? ಈಗ ಎಷ್ಟಾಯಿತು? 1146 ರೂಪಾಯಿ ಆಯಿತು. ಅದರ ಲಾಭ ನಷ್ಟನ? ಲಾಭ ಎಷ್ಟು ಪರ್ಸೆಂಟ್ ಲಾಭ? 146 ಲಾಭ. ಎಷ್ಟಕ್ಕೆ? 1000ಕ್ಕೆ ಅಲ್ವಾ? ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಮಾಡೋಣ. 0 0 ಕ್ಯಾನ್ಸಲ್. 146 ಡಿವೈಡ್ ಬೈ 10 ಎಷ್ಟು? 14.6%. ಸೊಲ್ಯೂಷನ್ ಏನು ನಮಗೆ? 14.6%. ಕ್ಲಿಯರ್? ಸೊ ಇದು ಕಾಣಿಸ್ತಿದೆಯಾ ನೋಡೋಣ. ಅಂದರೆ 1000 ರೂಪಾಯಿ ಇದ್ದಿದ್ದು ಇಲ್ಲಿ ಬರೀತೀನಿ, 1146 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಎಷ್ಟು ಲಾಭ? 146 ರೂಪಾಯಿ. ಎಷ್ಟಕ್ಕೆ? 1000 ರೂಪಾಯಿ. ಪರ್ಸೆಂಟೇಜ್ ಬೇಕಾದರೆ ಇಂಟು 20 ಕ್ಯಾನ್ಸಲ್. ಇದು ಹೋಯಿತು 14.6 ಆಯಿತು. ಇದನ್ನೇ ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಿ ಎಂ ಪಿ ಇಂಟು 17/20 ಇಂಟು 7/10 ಇದನ್ನು ಬರೆಯಬಹುದು. ಡೈರೆಕ್ಟ್ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಸಮೇತ ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟ್ ರಿವರ್ಸನ್ನು ಬರ್ಕೋ, ಬಿಕಾಸ್ ಡಿಸ್ಕೌಂಟ್ ಕೊಟ್ಟ ಮೇಲೆ ಈ ಅಮೌಂಟ್ ಬಂದಿರೋದಲ್ವಾ. ಸೊ ನೆಕ್ಸ್ಟ್ ಕ್ವಶನ್ನ ಹಂಗೆ ಮಾಡೋಣ. ಕ್ಲಿಯರ್? ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಅಲ್ವಾ. ಸೊ ಎ ಡೀಲರ್ ಬೈಸ್ 2 ಆರ್ಟಿಕಲ್ಸ್ ಎಕ್ಸ್ ಆ್ಯಂಡ್ ವೈ 800 ರೂಪೀಸ್ ಈಚ್. ಸೊ ಸಿ ಪಿ ಇದು 800, ವೈದು ಸಮೇತ 800. ಈ ಮಾರ್ಕ್ಸ್ ಈಚ್ ಆಫ್ ದಮ್ ಸೇಮ್ ಪ್ರೈಸ್. ಮಾರ್ಕ್ಸ್ ಏನು ಮಾಡ್ತಾನೆ? ಸೇಮ್ ಪ್ರೈಸ್ ಮಾಡ್ತಾನೆ. ಸೊ ಎಂ ಪಿ ಏನು? ಸೇಮ್ ಅಂತ ಅರ್ಥ. ಈ ಸೇಲ್ಸ್ ಎಕ್ಸ್ ಬೈ ಗಿವಿಂಗ್ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 45 ಆ್ಯಂಡ್ 73. ನಾನು ಹೇಳಿದೆ ಅಲ್ವಾ, ಎಂ ಪಿ ಇಂಟು 45 ಮಾಡಿದ್ರೆ ಇನ್ನು ಉಳಿದಿರೋದು ಎಷ್ಟು? 55/100 ಇಂಟು 73 ಮಾಡಿದ್ರೆ ಇನ್ನು ಉಳಿದಿರೋದು 27/100. ಈ ಥರನಾದರೂ ಮಾಡ್ಕೊಳ್ಳಿ. ಸರ್ ನಮಗೆ ಬರುತ್ತೆ ಅಂದರೆ ನೋಡೋಣ ಬನ್ನಿ. ಆ್ಯಂಡ್ ಸ್ಟಿಲ್ ಅರ್ನ್ಸ್ 523 ಆಸ್ ಪ್ರಾಫಿಟ್. ಸೊ ಇನ್ನೂ ಸಮೇತ 523 ಪ್ರಾಫಿಟ್ ಆಗಿದೆ. ಹಾಗಾದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? ಎಸ್ ಪಿ ಬರುತ್ತೆ. ಎಸ್ ಪಿ ಎಷ್ಟಾಯಿತು? 1323 ಇಂಟು ಇದು ಈ ಕಡೆ ಬಂದರೆ ಎಷ್ಟು? 100/55. ಇದು ಈ ಕಡೆ ಬಂದರೆ 100/27. ಇದೇನು? ಎಕ್ಸ್ಗೂ ಬರುತ್ತೆ, ವೈಗೂ ಬರುತ್ತೆ. ತದನಂತರ ಇಫ್ ಈ ಸೇಲ್ಸ್ ವೈ ಅಟ್ ಎಡ್ ಸಿಂಗಲ್ ಡಿಸ್ಕೌಂಟ್ ಆಫ್ 89%, ಅಂದರೆ 89% ಡಿಸ್ಕೌಂಟ್ ಕೊಟ್ಟರೆ ಇನ್ನು ಉಳಿದಿರೋದೇನು? 11/100. ಇಷ್ಟು ಮಾಡಿದ್ರೆ ಎಸ್ ಪಿ ಆಫ್ ವೈ ಬರುತ್ತೆ. ಸಿಂಪಲ್. ಸೊ 1 5 ಕ್ಯಾನ್ಸಲ್ 1 20 ಕ್ಲಿಯರ್? ನೆಕ್ಸ್ಟ್ ಉಳಿತು 27 ಉಳಿತಾ? 9 ಹೋಗುತ್ತೆ. 9 3 9 1 9 42 ಉಳಿತು. ಅಂದರೆ 9 4 36. ನೆಕ್ಸ್ಟ್ ಉಳಿತು 63 ಮೀನ್ಸ್ 7. ಈಗೇನು ಹೋಗುತ್ತಾ? ಹೋಗುತ್ತೆ. 3 1 3 4 ಎಷ್ಟು? 12. ರಿಮೈನಿಂಗ್ ಎಷ್ಟು? 27 ಮೀನ್ಸ್ 49. ಕ್ಲಿಯರ್?
ಸೊ ಸಿ ಪಿ ಆಫ್ ವೈ ಎಷ್ಟಿತ್ತು ಮೊದಲು 800 ರೂಪಾಯಿ, ಈಗ ಎಷ್ಟು ಬಂದಿದೆ ಉಳಿದಿರೋದು 49 ಇಂಟು 20. ಕ್ಲಿಯರ್, 0 0 ಕ್ಯಾನ್ಸಲ್, 2 1 ಜಾ 2 40 ಜಾ. ಸೊ 40 ರೂಪಾಯಿ ಇರೋದು 49 ರೂಪಾಯಿಗೆ ಪ್ರಾಫಿಟ್ ಸಿಗುತ್ತೆ. ಹಾಗಾದರೆ ಎಷ್ಟು ಪ್ರಾಫಿಟ್ ಸಿಗುತ್ತೆ? 9 ಡಿವೈಡೆಡ್ ಬೈ ಸಿ ಪಿ ಎಷ್ಟು 40, ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. 2 ಜಾ 5 ಜಾ, 2 1 ಜಾ 2, 4.5 ಜಾ, 4.5 ಇಂಟು 5 ಎಷ್ಟು 22.5. ಕ್ಲಿಯರ್, ಇಷ್ಟು ಈಗ ಫಾಸ್ಟಾಗಿ ಮಾಡ್ಬೋದು ಗೊತ್ತಿದ್ರೆ ಅಲ್ವಾ. ಸೊ ಕ್ಯಾಲ್ಕುಲೇಷನ್ ಫಾಸ್ಟ್ ಇದ್ದರೆ ಮಾಡೋದು ದೊಡ್ಡದಲ್ಲ, ಓಕೆನಾ. ಸೊ ಎ ಡೀಲರ್ ಬೈಸ್ 2 ಆರ್ಟಿಕಲ್ಸ್ ಎಕ್ಸ್ ಆ್ಯಂಡ್ ವೈ 500 ಈಚ್. ಸೊ 500 500. ಈಗ ಸ್ವಲ್ಪ ಸ್ಪೀಡಾಗಿ ಟ್ರೈ ಮಾಡಿ. ಕ್ಲಿಯರ್. ಸೊ 636. ಸೊ 1136 ಇಂಟು 20% ಅಂದರೆ ಏನಪ್ಪ 1/5 ಅಂದರೆ ಏನು 5/4 ಇಂಟು 45% ಅಂದರೆ 9/20 ಅಂದರೆ ಎಷ್ಟು 20/11 ಇಂಟು 67% ಅಂದರೆ ಎಷ್ಟು 33/100. 1 ಜಾ 3 ಜಾ 100 100 ಹೋಯಿತು, 4 1 ಜಾ 4, 2 ಜಾ 33 ಉಳಿತು, 8 ಜಾ 4 ಜಾ. ಕ್ಲಿಯರ್. ಸೊ 284 ಇಂಟು 3 12 ಆಯಿತು, 1 ಕ್ಯಾರಿ 3 8 ಜಾ 24 ಪ್ಲಸ್ 1 25 ಆಯಿತು, 2 3 2 ಜಾ 6 ಆ್ಯಂಡ್ 8 852. ಇದೆಷ್ಟು 500. ಕ್ಲಿಯರ್. ಸೊ ಎಷ್ಟು ಜಾಸ್ತಿ 35.2 ಡಿವೈಡ್ ಬೈ 500 ಇಂಟು 100. 0 0 ಕ್ಯಾನ್ಸಲ್, 35.2 ಇಂಟು ಡಬಲ್ ಎಷ್ಟು 70.4. ಈಗ ಎಷ್ಟು ಸೆಕೆಂಡ್ಸ್ ಆಯಿತು? ಈಗ ಫಸ್ಟ್ ಕ್ವಶನ್ಗೆ ಎಷ್ಟು ಸೆಕೆಂಡ್ಸ್ ಆಯಿತು? ಸುಮಾರು ಮಿನಿಟ್ಸ್ ಆಯಿತು, ಆಯ್ತಾ ಇಲ್ವಾ? ಸೊ ಥರ್ಡ್ ಕ್ವಶನ್ಗೆ ಎಷ್ಟಾಯಿತು? ವಿತಿನ್ 30 ಸೆಕೆಂಡ್ಸಲ್ಲಿ ಬಂತಾ ಇಲ್ವಾ ಸೊಲ್ಯೂಷನ್ ಅಲ್ವಾ? ಸೊ ನಾವು ಮಾಡ್ಬೋದು. ಕ್ಲಿಯರ್. ನಾನು ಎಲ್ಲ ಕ್ವಶನ್ಸನ್ನು ಅವೇನು ತಗೊಂಡಿದ್ದೇನೆ. ಕ್ಲಿಯರ್. ಹಾಗಾಗಿ ತೊಂದರೆ ಇಲ್ಲ, ಎಲ್ಲರೂ ಸಮೇತ ಅದೇ ಥರ ಕ್ವಶನ್ಸ್ ಇರುತ್ತೆ. ಈ ಥರ ಬಂದರೆ ಅಲ್ವಾ. ಸೊ ಪ್ರಾಫಿಟ್ ಪ್ಲಸ್ ಸಿ ಪಿ ಏನಾಗುತ್ತೆ ಎಸ್ ಪಿ ಆಗುತ್ತೆ. ಸೊ 1136 ಆಯಿತು. ಎಂ ಪಿ ಡಿಸ್ಕೌಂಟ್ ಕೊಟ್ಟ ಮೇಲೆ ನಂತರ ಈ ಪ್ರೈಸು ನಾವು ಏನು ಫೈಂಡ್ ಔಟ್ ಮಾಡಬೇಕು? 100ನ ಫೈಂಡ್ ಔಟ್ ಮಾಡಬೇಕು. ಮೊದಲು 100ನ ಫೈಂಡ್ ಔಟ್ ಮಾಡಿ ಮತ್ತೆ ಡಿಸ್ಕೌಂಟ್ನ ಫೈಂಡ್ ಔಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಕ್ಲಿಯರ್. ಅದೇ ಥರ ನೆಕ್ಸ್ಟ್ ಕ್ವಶನ್. ಎ ಡೀಲರ್ ಬೈಸ್ 2 ಆರ್ಟಿಕಲ್ಸ್ ಎಕ್ಸ್ ಆ್ಯಂಡ್ ವೈ ಫಾರ್ 2300 ಈಚ್ ಅಲ್ವಾ. ಸೊ ಎಕ್ಸು ವೈ ಏನಾಗುತ್ತೆ 2300 2300 ಈಚ್. ಮಾರ್ಕ್ಸ್ ಸೇಮ್ ಟೈಪ್ ಆಫ್ ಕ್ವಶನ್ಸ್. ಸಕ್ಸಸ್ಫುಲ್ ಡಿಸ್ಕೌಂಟ್ಸ್ ಆಫ್ 46% ಅಂದರೆ ನೋಡಿ, ಆ್ಯಂಡ್ 68% ಆ್ಯಂಡ್ ಸ್ಟಿಲ್ ಅರ್ನ್ಸ್ 460. ಟೋಟಲ್ ಎಷ್ಟಾಯಿತು ಎಸ್ ಪಿ ಬೇಕಂದರೆ 2760 46 ಅಂದರೆ ಇನ್ನು ಉಳಿದಿರೋದೇನೆ 54 ಅಂದರೆ 100/54 ಇಂಟು 68 ಅಂದರೆ 100/32 ಇಂಟು. ಕ್ಲಿಯರ್. 73% ಅಂದರೆ ಇನ್ನು ಉಳಿದಿರೋದೇನು 27 ಡಿವೈಡೆಡ್ ಬೈ ಇಷ್ಟೇ ಸಿಂಪಲ್. ಹೋಯಿತು 1 ಜಾ 2 ಜಾ 2 1 ಜಾ 250 ಜಾ 8ಅಲ್ಲಿ ಹೋಗುತ್ತಾ ಚೆಕ್ ಮಾಡೋಣ. 8 4 ಜಾ 8 3 ಜಾ 27 46 ಉಳಿತು, 5 ಜಾ 36 ಉಳಿತು, 4 ಜಾ 32 40 ಉಳಿತು, 5. ಎಸ್. ಸೊ ಇನ್ನೂ 4 ಉಳಿತಲ್ವ ಇಲ್ಲಿ. ಓಕೆ. 2300 ಇಂಟು ಇದು ಆ ಕಡೆ ಹೋದರೆ 4:50 ಇಂಟು 345. ಕ್ಲಿಯರ್. ಇದೇನಿದು ಸಿ ಪಿ, ಇದೇನಿದು ಎಸ್ ಪಿ. 1010 ಹೋಯಿತು. ಕ್ಲಿಯರ್. ಎಗೇನ್ 23 1 ಜಾ 23 15 ಜಾ. ಇನ್ನೆಷ್ಟು ಉಳಿತಿದ್ದು 10 ಉಳಿತು. ಇದು 2 ಜಾ ಇದು 3 ಜಾ. ಇನ್ನೆಷ್ಟು ಉಳಿತಿದ್ದು 8:15 ಆಯಿತು. ಸೊ ಎಷ್ಟು ಲಾಭ 7. ಎಷ್ಟಕ್ಕೆ 8ಕ್ಕೆ. 7/8 ಅಂದರೆ ಎಷ್ಟು 87.5%.